ಇವತ್ತಿನಿಂದ ಮೂರನೇ ಮಹಾಯುದ್ಧದ ಸಮಯ ಶುರುವಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಅಮೆರಿಕ ಮತ್ತು ಇರಾನ್ ಯುದ್ಧ 45ನೇ ದಿನವೂ ಕೂಡ ಕಂಟಿನ್ಯೂ ಆಗ್ತಿರೋದೇ ಈ ಎಲ್ಲ ಆತಂಕಕ್ಕೆ ಪ್ರಮುಖ ಕಾರಣ. ಯಾಕಂದ್ರೆ ಇಲ್ಲಿವರೆಗೂ ಮದ್ದುಗುಂಡು ಬಾಂಬ್ಗಳನ್ನು ಹಾಕಿ ಯುದ್ಧ ನಡೆಸ್ತಾ ಇದೆ. ಇನ್ನು ಮುಂದೆ ರಕ್ತ ಸಿಕ್ತ ಯುದ್ಧದ ಜೊತೆಗೆ ಇಡೀ ಜಗತ್ತನ್ನ ಸಂಕಷ್ಟಕ್ಕೆ ಸಿಲುಕಿಸುವ ಯುದ್ಧಕ್ಕೆ ಅಮೆರಿಕ ಮತ್ತು ಇರಾನ್ ಮುನ್ನುಡಿ ಬರುತ್ತೆ. ನಿನ್ನೆ ಪಾಕಿಸ್ತಾನದಲ್ಲಿ ಸಂಧಾನ ಸಭೆ ಮುರಿದು ಬೀಳ್ತಾ ಇದ್ದಂತೆ ಇಡೀ ವಿಶ್ವದ ಅರ್ಥವ್ಯವಸ್ಥೆಯನ್ನೇ ಹಾಳು ಮಾಡೋದಕ್ಕೆ ಅಮೆರಿಕ ಹಾರ್ಮುಜ್ ಜಲಮಾರ್ಗಕ್ಕೆ ದಿಗ್ಬಂಧನವನ್ನ ಹಾಕಿದೆ. ಇರಾನ್ ಷರತ್ತುಗಳನ್ನು ಅಮೆರಿಕದವರು ಒಪ್ಪಲಿಲ್ಲ. ಅಮೆರಿಕದವರ ಷರತ್ತಿಗೆ ಇರಾನ್ನವರು ನಯಾ ಪೈಸೆ ಬೆಲೆ ಕೊಡಲಿಲ್ಲ. ಕೊನೆಗೆ ಪಾಕಿಸ್ತಾನದಲ್ಲಿ ನಡೆದ ಶಾಂತಿ ಮಾತುಕತೆಯೂ ಕೂಡ ಯಶಸ್ವಿಯಾಗಲಿಲ್ಲ. ಯಾವಾಗ ಶಾಂತಿ ಮಾತುಕತೆ ಮುರಿದು ಬಿತ್ತು ಆ ಕ್ಷಣವೇ ಹಾರ್ಮುಜ್ ಜಲಮಾರ್ಗಕ್ಕೆ ಅಮೆರಿಕದ ನೌಕಾಪಡೆಗಳನ್ನು ಟ್ರಂಪ್ ಕಳಿಸಿದ್ರು. ಇಷ್ಟು ದಿನ ನಾನೇ ದುಡ್ಡಣ್ಣ ಅಂತ ಅಹಂನಲ್ಲಿ ಸೇನಾ ದಾಳಿ ನಡೆಸಿ ಶಕ್ತಿ ಪ್ರದರ್ಶಿಸುತ್ತಿದ್ದ ಟ್ರಂಪ್ ಈ ಸಲ ಯುಕ್ತಿಯನ್ನು ಪ್ರಯೋಗಿಸಿದರು. ಬಾಂಬ್ಗಳನ್ನು ಹಾಕದೆ, ಮಿಸೈಲ್ಗಳನ್ನು ಬಳಸದೆ ಸೀದಾ ಹಾರ್ಮುಜ್ ಜಲಮಾರ್ಗಕ್ಕೆ ದಿಗ್ಬಂಧನ ಹಾಕುವಂತಹ ಕೆಲಸ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇರಾನ್ ಹಿಡಿತದಲ್ಲಿರುವ ಹಾರ್ಮುಜ್ ಜಲಮಾರ್ಗಕ್ಕೆ ಜಗತ್ತಿನ ಯಾವ ದೇಶದ ಹಡಗುಗಳು ಕೂಡ ಪ್ರವೇಶ ಮಾಡದಂತೆ ತಡೆಯೋದಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಇರಾನ್ ಹಿಡಿತದಲ್ಲಿರುವ ಹಾರ್ಮುಜ್ ಜಲಮಾರ್ಗಕ್ಕೆ ಯಾವ ಹಡಗುಗಳು ಹೋಗದಂತೆ ಅಮೆರಿಕ ಅಧ್ಯಕ್ಷ ತನ್ನ ನೌಕಾಪಡೆಗಳನ್ನೇನೋ ಕಳಿಸಿದರು. ಈಗಾಗಲೇ ಪಾಕಿಸ್ತಾನದ 2 ತೈಲ ಹಡಗುಗಳನ್ನು ಅಮೆರಿಕ ವಾಪಸ್ ಕಳಿಸಿದೆ. ಆಸ್ಟ್ರೇಲಿಯಾದ 3 ಹಡಗುಗಳನ್ನು ಸಮುದ್ರದಲ್ಲಿ ತಡೆದು ನಿಲ್ಲಿಸಿದೆ. ಅಪ್ಪಿತಪ್ಪಿ ಅಮೆರಿಕ ನೌಕಾಪಡೆಗಳ ಮೇಲೆ ಯಾವುದೇ ದಾಳಿ ನಡೆದರೂ ಪ್ರತಿದಾಳಿ ನಡೆಸುವುದಕ್ಕೆ ಯುದ್ಧ ವಿಮಾನಗಳ ಜೊತೆಗೆ US ಜಾರ್ಜ್ H.W. ಬುಷ್ ಯುದ್ಧ ನೌಕೆಗಳನ್ನು ಅರೇಬಿಯನ್ ಸಮುದ್ರದಲ್ಲಿ ಅಮೆರಿಕ ನಿಯೋಜನೆ ಮಾಡಿದೆ. ಅಮೆರಿಕದವರು ಹಾರ್ಮುಜ್ ಗಡಿವರೆಗೂ ಬರ್ತಾ ಇದ್ದಂತೆಯೇ ಇರಾನ್ ದೇಶದ IRGC ನೌಕಾದಳ ಅಮೆರಿಕ ಹಡಗುಗಳಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ. ಇರಾನಿನ ಕ್ರಾಂತಿಕಾರಿ ಗಾರ್ಡ್ ನೌಕಾದಳದವರು ಅಮೆರಿಕ ಯುದ್ಧ ನೌಕೆಗೆ ಜಲಸಂಧಿಯಿಂದ ದೂರ ಹೋಗಿ ಇಲ್ಲದೆ ಇದ್ರೆ ಮುಲಾಜ್ ಇಲ್ಲದೆ ದಾಳಿ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಾರೆ. ಈ ವಿಡಿಯೋಗಳನ್ನು ಇರಾನ್ ಸರ್ಕಾರಿ ಮಾಧ್ಯಮಗಳಲ್ಲಿ ಪ್ರಸಾರ ಕೂಡ ಮಾಡಲಾಗಿದೆ. 121. This is Sepah Navy Station. You must alter course and go back to the Indian Ocean immediately. If you don't obey my order, you will be targeted. Out. This is Coalition Warship 121. Engage in transit passage in accordance with international law. No challenge is attended to you. US Navy warship transiting in the vicinity of Fujairah Port and Oman Sea. This is Sepah Navy. This is Sepah Navy. Last warning, last warning, last warning. He was close to High Island Port. ಹೀಗೆ ಎಚ್ಚರಿಕೆ ಕೊಟ್ಟರು ಜಪ್ಪಯ್ಯ ಎನ್ನದ ಅಮೆರಿಕ ನೌಕಾಪಡೆಯ ಒಂದು ಮಿನಿ ಹಡಗನ್ನ ಬಂದರ್ ಅಬ್ಬಾಸ್ ಪೋರ್ಟ್ನಲ್ಲಿ ಇರಾನ್ ಧ್ವಂಸ ಮಾಡಿದೆ. ಇರಾನ್ನ ನೌಕಾಶಕ್ತಿ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಟ್ರಂಪ್ ಹೇಳಿಕೊಳ್ತಾ ಇದ್ದಾರೆ. ಆದರೆ ನಮ್ಮನ್ನು ಕೆಣಕಿದ್ರೆ ಇದೇ ಗತಿ ಅಂತ ಅಮೆರಿಕದ ಹಡಗನ್ನ ಧ್ವಂಸ ಮಾಡಿರೋ ವಿಡಿಯೋವನ್ನು ಹಂಚಿಕೊಂಡು ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕದ ನೌಕಾಪಡೆಗಳು ಹಾರ್ಮುಜ್ನಿಂದ 30ರಿಂದ 40 ಮೈಲಿ ದೂರದಲ್ಲಿ ನಿಂತುಕೊಂಡು ಎಲ್ಲಾ ದೇಶಗಳ ಹಡಗುಗಳನ್ನು ತಡೆದು ವಾಪಸ್ ಕಳಿಸ್ತಾ ಇದ್ದಾರೆ. ಇದರ ಹಿಂದಿನ ಉದ್ದೇಶ ಇರಾನ್ ದೇಶದ ಬೊಕ್ಕಸ ಸಂಪೂರ್ಣ ಖಾಲಿಯಾಗಬೇಕು, ಹಾರ್ಮುಜ್ ಮೇಲೆ ಹಿಡಿತ ಸಾಧಿಸಿ ಇರಾನ್ ಅವರನ್ನ ದಿವಾಳಿ ಮಾಡಬೇಕು ಅನ್ನೋದು ಅಮೆರಿಕದವರ ಟಾರ್ಗೆಟ್. ಯಾಕಂದ್ರೆ ಇರಾನ್ ವಿಶ್ವದ 3ನೇ ಅತಿ ದೊಡ್ಡ ತೈಲ ನಿಕ್ಷೇಪ ಇರುವಂತಹ ದೇಶ. ಪ್ರತಿನಿತ್ಯ 38 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನ ಇರಾನ್ ದೇಶ ಉತ್ಪಾದನೆ ಮಾಡುತ್ತೆ. ಒಂದು ಬ್ಯಾರಲ್ನಲ್ಲಿ 159 ಲೀಟರ್ ಕಚ್ಚಾ ತೈಲ ಇರೋದು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಬ್ಯಾರಲ್ ಕಚ್ಚಾ ತೈಲವನ್ನು ಈಗ ಇರಾನ್ $120ಗೆ ಮಾರಾಟ ಮಾಡ್ತಾ ಇದೆ. ಪ್ರತಿದಿನ ಇರಾನ್ 14ರಿಂದ 15 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ವಿದೇಶಗಳಿಗೆ ರಫ್ತು ಮಾಡ್ತಾ ಇದೆ. ಇದಿಷ್ಟೇ ಅಲ್ಲದೆ LPG, CNG ಹೀಗೆ ಇರಾನ್ ಪ್ರತಿದಿನ ರಫ್ತು ಮಾಡ್ತಾ ಇರುತ್ತೆ. ಕಚ್ಚಾ ತೈಲದ ರಫ್ತಿನಿಂದಲೇ ಇರಾನ್ ಫೆಬ್ರವರಿಯಲ್ಲಿ ಪ್ರತಿದಿನ 1,100ರಿಂದ 1,200 ಕೋಟಿ ರೂಪಾಯಿವರೆಗೆ ವ್ಯಾಪಾರವನ್ನು ಮಾಡಿ, ಈಗ ಯುದ್ಧದ ಟೈಮ್ನಲ್ಲೂ ಕೂಡ ಬೆಲೆ ಏರಿಕೆ ಮಾಡಿ ದಿನಕ್ಕೆ 1,400ರಿಂದ 1,500 ಕೋಟಿ ರೂಪಾಯಿ ವ್ಯಾಪಾರವನ್ನು ನಡೆಸಿದೆ. ಆದರೆ ಒಂದು ತಿಂಗಳಿಗೆ ಇರಾನ್ ಕಚ್ಚಾ ತೈಲದಿಂದ 30ರಿಂದ 35 ಸಾವಿರ ಕೋಟಿಯ ವ್ಯವಹಾರವನ್ನು ನಡೆಸ್ತಾ ಇದೆ.
ಪ್ರತಿದಿನ 130ರಿಂದ 140 ಹಡಗುಗಳು ಹಾರ್ಮುಜ್ ಜಲಮಾರ್ಗವನ್ನು ದಾಟ್ತಾ ಇರ್ತವೆ. ಈಗ ಯುದ್ಧದ ನಷ್ಟ ಭರಿಸೋದಕ್ಕೆ ಒಂದು ಹಡಗಿಗೆ 3 ರಿಂದ 5 ಕೋಟಿ ರೂಪಾಯಿ ಟೋಲ್ ಹಾಕೋದಕ್ಕೆ ಇರಾನ್ ತೀರ್ಮಾನವನ್ನು ಕೈಗೊಂಡಿದೆ. ಇದರಿಂದ ಪ್ರತಿದಿನ 600 ರಿಂದ 650 ಕೋಟಿ ರೂಪಾಯಿ, ಅಂದರೆ ಒಂದು ತಿಂಗಳಿಗೆ 18 ರಿಂದ 19 ಸಾವಿರ ಕೋಟಿಯಷ್ಟು ತೆರಿಗೆಯನ್ನು ಸಂಗ್ರಹಿಸುವುದಕ್ಕೆ ಇರಾನ್ ರೆಡಿಯಾಗಿದೆ. ಒಟ್ಟಾರೆ ಒಂದು ತಿಂಗಳಿಗೆ 48 ರಿಂದ 50 ಸಾವಿರ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇರುವಂತಹ ಇರಾನ್ಗೆ ಈಗ ಕಡಿವಾಣ ಹಾಕಬೇಕು. ಹಾರ್ಮುಜ್ ಜಲಮಾರ್ಗವೇ ಎಲ್ಲದಕ್ಕೂ ಮುಖ್ಯ ದ್ವಾರ ಆಗಿದ್ದು ಇದನ್ನೇ ಈಗ ಅಮೆರಿಕ ಬಂದ್ ಮಾಡಿದೆ. ಹೀಗಾಗಿ ಆರ್ಥಿಕವಾಗಿ ದಿವಾಳಿ ಮಾಡೋದಕ್ಕೆ ಅಮೆರಿಕ ಸ್ಕೆಚ್ ಹಾಕಿ ಹಾರ್ಮುಜ್ಗೆ ಲಗ್ಗೆಯನ್ನು ಹಾಕಿ. ಅಮೆರಿಕದವರ ಈ ಪ್ಲಾನ್ ಇರಾನ್ಗೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ಹಾರ್ಮುಜ್ಗೆ ಬರೋರನ್ನು ಅಡ್ಡಿಪಡಿಸೋದಕ್ಕೆ ಉಳಿಗಾಲ ಇರೋದಿಲ್ಲ ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕ ಹಾರ್ಮುಜ್ ಜಲಮಾರ್ಗಕ್ಕೆ ದಿಗ್ಬಂಧನ ಹಾಕಿದರೆ ಬಾಬ್ ಅಲ್ ಮಂದಾಬ್ ಜಲಮಾರ್ಗವನ್ನು ಕ್ಲೋಸ್ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಲ್ಲಿ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ಇದು ಇಡೀ ಜಗತ್ತಿಗೆ ಎಲ್ಲ ದೇಶಗಳು ವ್ಯಾಪಾರ ನಡೆಸುವ ಪ್ರಮುಖ ಸಮುದ್ರ ಮಾರ್ಗಗಳು. ಒಂದು ಹಾರ್ಮುಜ್ ಜಲಮಾರ್ಗ, ಮತ್ತೊಂದು ಬಾಬ್ ಅಲ್ ಮಂದಾಬ್ ಜಲಮಾರ್ಗ. ಇದು ಸೌದಿ ಅರೇಬಿಯಾದ ಆ ಕಡೆ ಈ ಕಡೆ ಬರುವಂತಹ 2 ಜಲಮಾರ್ಗಗಳು. ಹಾರ್ಮುಜ್ ಜಲಸಂಧಿ ಇರಾನ್ ಮತ್ತು ಒಮನ್ ಕಂಟ್ರೋಲ್ನಲ್ಲಿದ್ದರೆ ಬಾಬ್ ಅಲ್ ಮಂದಾಬ್ ಜಲಮಾರ್ಗ ಕೊಲ್ಲಿ ದೇಶಗಳ ಪಾಲ್ದಾರಿಕೆ ಇದ್ರೂ ಕೂಡ ಹೆಚ್ಚಿನ ಕಂಟ್ರೋಲ್ ಇರುವಂಥದ್ದು ಇರಾನ್ ಬೆಂಬಲಿತ ಯೆಮನ್ನ ಹೌತಿ ಪಡೆಗಳ ಕೈಯಲ್ಲಿದೆ. ಹೀಗಾಗಿ ಈಗ ಬಾಬ್ ಅಲ್ ಮಂದಾಬ್ ಮುಚ್ಚಿದ್ದೇ ಆದರೆ ಇಡೀ ಜಗತ್ತಿಗೆ ಎಲ್ಲ ಸರಕು ಸಾಗಾಣಿಕೆಯೂ ಕೂಡ ನಿಂತು ಹೋಗುವ ಅಪಾಯ ಎದುರಾಗಿದೆ. ಕೊಲ್ಲಿಯಿಂದ ಹೊರಡುವ ಎಲ್ಲ ರೀತಿಯ ತೈಲಗಳನ್ನು ಈ 2 ಜಲಮಾರ್ಗಗಳ ಮೂಲಕವಾಗಿ ಇರಾನ್ ಬಂದ್ ಮಾಡೋದಕ್ಕೆ ಹೊರಟಿದೆ. ಇಲ್ಲಿ ಬಾಬ್ ಅಲ್ ಜಲಮಾರ್ಗ ಬಂದಾದರೆ ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಒಂದು ವೇಳೆ ಇದು ಬಂದಾಯಿತು ಅಂದರೆ ಜಗತ್ತಿಗೆ ಏನಾಗುತ್ತೆ? ಯಾಕಂದರೆ ಈ ಬಾಬ್ ಅಲ್ ಜಲಮಾರ್ಗದ ಮೇಲೆ ಅಮೆರಿಕ, ಆಫ್ರಿಕಾ, ಯುರೋಪ್, ಏಷ್ಯಾ ಹೀಗೆ ಬೇರೆ ಬೇರೆ ದೇಶಗಳು ಅವಲಂಬನೆ ಆಗಿದ್ದಾವೆ. 80 ರಿಂದ 110 ದೇಶಗಳ ಸಮುದ್ರ ವ್ಯಾಪಾರದ ಕೇಂದ್ರ ಬಿಂದು ಬಾಬ್ ಅಲ್ ಮಂದಾಬ್. ಅಂದರೆ ಈ ಜಲಮಾರ್ಗವನ್ನ ಇರಾನ್ ಬಂದ್ ಮಾಡಿಬಿಟ್ರೆ ವಿಶ್ವದಲ್ಲಿ 40% ವಿಶ್ವದ 40% ಕಚ್ಚಾ ತೈಲ ಆಮದು ರಫ್ತಿಗೆ ಹೊಡೆತ ಬೀಳಲಿದೆ. ಇಷ್ಟಕ್ಕೆ ಸೀಮಿತ ಆಗುವುದಿಲ್ಲ ಇದು. ಅಕ್ಕಿ, ಗೋಧಿ, ದ್ವಿದಳ ಧಾನ್ಯಗಳ ಪೂರೈಕೆಯು ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗುವಂತಹ ಆತಂಕ ಸೃಷ್ಟಿಯಾಗಿದೆ ಕೊಲ್ಲಿ ರಾಷ್ಟ್ರಗಳಿಗೆ. ಕೃಷಿ ಉತ್ಪನ್ನಗಳು, ಕಬ್ಬಿಣ, ರಸಗೊಬ್ಬರ ಇವುಗಳ ಪೂರೈಕೆಯಲ್ಲೂ ಕೂಡ ಸಮಸ್ಯೆ ಎದುರಾಗಬಹುದು. ಈ ಎಲ್ಲ ಆತಂಕ ಇಲ್ಲಿ ಮನೆ ಮಾಡಿದೆ. ಕೈಗಾರಿಕಾ ಉತ್ಪನ್ನಗಳು, ಮೀನು ಮಾರುಕಟ್ಟೆ ಇವೆಲ್ಲವೂ ಕೂಡ ನೆಲಕಚ್ಚುತ್ತೆ. ಇನ್ನು ಬಾಬ್ ಅಲ್ ಮಂದಾಬ್ ಜಲಸಂಧಿ ಮುಚ್ಚಿದ್ದೇ ಆದರೆ ಆಫ್ರಿಕಾ, ಇಥಿಯೋಪಿಯಾ ಸೇರಿದಂತೆ ಅನೇಕ ದೇಶಗಳಲ್ಲಿ ಆಹಾರದ ಅಭದ್ರತೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಹಣದುಬ್ಬರ ಜಾಸ್ತಿ ಆಗಬಹುದು. ಒಟ್ಟಾರೆ ನೋಡೋದಾದ್ರೆ ಈ 2 ಜಲಮಾರ್ಗಗಳು ಸಂಪೂರ್ಣ ಬಂದ್ ಆಗಿಬಿಟ್ರೆ ಜಗತ್ತಿನ ಹತ್ರ 450 ಕೋಟಿ ಜನಸಂಖ್ಯೆ ನೇರವಾಗಿ ಇದರ ಕೆಟ್ಟ ಪರಿಣಾಮಗಳನ್ನು ತಿನ್ನಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಟ್ಟಿನಲ್ಲಿ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಆ ಸ್ವರೂಪದಲ್ಲಿ ಆಗೋಗಿದೆ. ಈಗ ಅಮೆರಿಕಾದವರು ಹಾರ್ಮುಜ್ ಜಲಮಾರ್ಗದಿಂದ ವಾಪಸ್ ಹೋಗ್ತಾ ಇಲ್ಲ. ಇರಾನ್ನವರು ಬಾಬ್ ಅಲ್ ಜಲಮಾರ್ಗವನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ಶುರುವಾಗಿರುವ ಈ ಆರ್ಥಿಕ ಯುದ್ಧ ಇದು ಬಾಂಬ್ಗಳ ದಾಳಿ ಅಲ್ಲ, ಇದು ಆರ್ಥಿಕ ಯುದ್ಧ. ಇದು ಯಾವ್ಯಾವ ದೇಶಗಳನ್ನು ಯಾವ ಸ್ವರೂಪದಲ್ಲಿ ಅತಂತ್ರ ಮಾಡುತ್ತೆ ಅನ್ನುವಂಥದ್ದು ಈಗಿರುವಂತಹ ಅತಿ ದೊಡ್ಡ ಆತಂಕ. ಇನ್ನು ಅಮೆರಿಕ ಮತ್ತು ಇರಾನ್ ಸಮುದ್ರದಲ್ಲಿ ಸಮರವನ್ನು ಶುರು ಮಾಡಿದ್ದಾರೆ. ಇದರ ಎಫೆಕ್ಟ್ ಭಾರತಕ್ಕೂ ಕೂಡ ಬಹಳ ಜೋರಾಗಿ ತಟ್ಟುವುದಕ್ಕೆ ಶುರುವಾಗಿದೆ. ಹಾರ್ಮುಜ್ ಮತ್ತು ಬಾಬ್ ಅಲ್ ಮಂದಾಬ್ ಜಲಮಾರ್ಗವನ್ನು ಬಂದ್ ಮಾಡಿರೋದ್ರಿಂದಾಗಿ ಭಾರತಕ್ಕೆ ಗ್ಯಾಸ್ ಗಂಡಾಂತರ ಮತ್ತೆ ಶುರುವಾಗಿದೆ. ಯುದ್ಧ ಶುರುವಾಗಿ 45 ದಿನಗಳಾದವು. 2 ವಾರಗಳವರೆಗೂ ಕೂಡ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಬರೀ 5 ದಿನಕ್ಕೆ ಮತ್ತೆ ಯುದ್ಧ ಪರೋಕ್ಷವಾಗಿ ಶುರುವಾಗಿದೆ. ಬಾಂಬ್ ದಾಳಿಯ ಮೂಲಕ ಅಲ್ಲದೇ ಇದ್ರೂ ಕೂಡ ಮತ್ತೆ ಯುದ್ಧ ಶುರುವಾಗಿದೆ. ಈಗ ನೋಡಿದರೆ ಡೈರೆಕ್ಟ್ ಆಗಿ ಸಮುದ್ರ ವ್ಯಾಪಾರವನ್ನೇ ಅಮೆರಿಕ, ಇರಾನ್ ಸ್ಥಗಿತ ಮಾಡ್ತಾ ಇದ್ದಾರೆ. ಇದರಿಂದ ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ಜೋರಾಗ್ತಾ ಇದೆ.
ಈ ಆರ್ಥಿಕ ಸಮರವನ್ನು ನಿಲ್ಲಿಸದೇ ಹೋದರೆ ಭಾರತಕ್ಕೆ ಅಷ್ಟೇ ಅಲ್ಲ, ಚೀನಾ, ಜಪಾನ್, ಶ್ರೀಲಂಕಾ, ಸಿಂಗಾಪುರ, ಪಾಕಿಸ್ತಾನ ಹೀಗೆ ಎಲ್ಲ ಪಶ್ಚಿಮ ಏಷ್ಯಾ ದೇಶಗಳಲ್ಲೂ ಕೂಡ ಸಿಲಿಂಡರ್ ಕೊರತೆ ಭೀಕರವಾಗುತ್ತೆ. ಆಟೋಗಳಿಗೆ ಗ್ಯಾಸ್ ಸಿಗಲ್ಲ, ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗಲ್ಲ, ಕೈಗಾರಿಕೆಗಳಿಗೆ ಗ್ಯಾಸ್ ಸಪ್ಲೈ ನಿಂತು ಹೋಗುವಂತಹ ಆತಂಕ ಹೆಚ್ಚಾಗ್ತಾ ಹೋಗ್ತಿದೆ. ಭಾರತದಲ್ಲಿ ಗೃಹ ಬಳಕೆ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಿದ್ದು ದಿನಕ್ಕೆ 85ರಿಂದ 95 ಲಕ್ಷ ಸಿಲಿಂಡರ್ಗಳು ಒಂದು ದಿನಕ್ಕೆ ಸಪ್ಲೈ ಆಗ್ತಾ ಇದ್ದಿತ್ತು. ಈಗ ಸಿಗ್ತಾ ಇರುವಂಥದ್ದು 45ರಿಂದ 50 ಲಕ್ಷ ಸಿಲಿಂಡರ್ಗಳು ಮಾತ್ರ. ಅಂದರೆ ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸಬೇಕು, ಎಷ್ಟು ದೊಡ್ಡ ವ್ಯತ್ಯಾಸ ಆಗ್ತಾ ಇದೆ. ಭಾರತದಲ್ಲಿ ವಾಣಿಜ್ಯ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಂಥದ್ದು ದಿನಕ್ಕೆ 48ರಿಂದ 50 ಲಕ್ಷ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇದೆ. ಈಗ ಸಿಗ್ತಿರುವಂಥದ್ದು 25ರಿಂದ 30 ಲಕ್ಷ ಸಿಲಿಂಡರ್ಗಳು ಮಾತ್ರ. ಆಟೋ ಗ್ಯಾಸ್ ಪೂರೈಕೆಯಲ್ಲೂ ಕೂಡ ಅದೇ ರೀತಿಯಾಗಿದೆ. ಮೊದಲು ಸಪ್ಲೈ ಆಗ್ತಾ ಇದ್ದದ್ದು 1,90,000 ಟನ್ನಷ್ಟು ಆಟೋ ಗ್ಯಾಸ್, ಅಂದರೆ ಆಟೋ ಮತ್ತು ಕ್ಯಾಬ್ಗಳಿಗೆ ಬಳಕೆ ಮಾಡುವಂತಹ ಗ್ಯಾಸ್. ಈಗ ಸಿಗ್ತಾ ಇರುವಂಥದ್ದು 1,06,000 ಟನ್. ಅಂದರೆ ಅಲ್ಲಿಯೂ ಕೂಡ ಎಷ್ಟು ದೊಡ್ಡ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆ ಇಲ್ಲಿ ಕ್ಯೂ ದೊಡ್ಡದಾಗ್ತಿದೆ ಅಂತಂದರೆ ಈ ರೀತಿಯಂಥ ವ್ಯತ್ಯಾಸಕ್ಕೆ. ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಗ್ಯಾಸ್ ಗಂಡಾಂತರ ಎದುರಾಗಿರುವಂಥದ್ದು ಗ್ಯಾರಂಟಿ. ಗೃಹ ಬಳಕೆ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಿದ್ದು ದಿನಕ್ಕೆ 3.5 ಲಕ್ಷ ಸಿಲಿಂಡರ್. ಈಗ ಸಿಗ್ತಾ ಇರುವಂಥದ್ದು 2ರಿಂದ 2.5 ಲಕ್ಷ ಸಿಲಿಂಡರ್ಗಳು ಮಾತ್ರ. ವಾಣಿಜ್ಯ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಿದ್ದು ದಿನಕ್ಕೆ 30ರಿಂದ 35 ಸಾವಿರ. ಆದರೆ ಈಗ ಸಿಗ್ತಾ ಇರುವಂಥದ್ದು 18ರಿಂದ 29 ಸಾವಿರ ಸಿಲಿಂಡರ್ಗಳು ಮಾತ್ರ. ಆಟೋ ಗ್ಯಾಸ್ ರಾಜ್ಯದಲ್ಲಿ ಪ್ರತಿದಿನ 2ರಿಂದ 3 ಲಕ್ಷ ಲೀಟರ್ನಷ್ಟು ಸಪ್ಲೈ ಆಗ್ತಾ ಇತ್ತು. ಈಗ ಸಿಗ್ತಿರುವಂಥದ್ದು 85ರಿಂದ 94 ಸಾವಿರ ಲೀಟರ್ನಷ್ಟು ಮಾತ್ರ. ಅಂದರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಪ್ಲೈನಲ್ಲಿ ಕೊರತೆ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಇದರ ಕೆಟ್ಟ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ವಿ. ಮಧ್ಯಪ್ರಾಚ್ಯದ 2 ಜಲಮಾರ್ಗಗಳನ್ನು ಅಮೆರಿಕ ಮತ್ತು ಇರಾನ್ ಬಂದ್ ಮಾಡಿದರೆ ಭಾರತದಲ್ಲಿ LPG ಸಮಸ್ಯೆ ಮಿತಿ ಮೀರಿ ಹೋಗುತ್ತೆ. ಭಾರತದಲ್ಲಿ ಈಗಾಗಲೇ ಪ್ರತಿದಿನ 43ರಿಂದ 40 ಸಾವಿರ ಟನ್ LPGಯನ್ನು ಖಾಸಗಿ ಕಂಪನಿಗಳು ಉತ್ಪಾದನೆ ಮಾಡ್ತಾ ಇವೆ. ಆದರೆ ಭಾರತಕ್ಕೆ ಪ್ರತಿದಿನ 90 ಸಾವಿರ ಟನ್ನಷ್ಟು LPG ಬೇಕಾಗಿದೆ. ಹೀಗಾಗಿನೇ ಕೇಂದ್ರ ಸರ್ಕಾರ LPG ಸಿಲಿಂಡರ್ ಸಮಸ್ಯೆ ಸರಿಪಡಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದು ಬೇಡ. ಒಂದು ವೇಳೆ ಬೆಲೆ ಏರಿಕೆ ಆದರೆ ಅದಕ್ಕೆ ಇರಾನ್ ಕಾರಣ. ಯಾಕಂದರೆ ಇರಾನ್ ಸಂಸತ್ತಿನ ಸ್ಪೀಕರ್ ಕಚ್ಚಾ ತೈಲ ಬೆಲೆಯನ್ನು ಇವತ್ತಿನಲ್ಲಿ ಏರಿಕೆ ಮಾಡ್ತೀವಿ ಅಂತ ಎಕ್ಸ್ ಖಾತೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಇರಾನ್ನ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಿ ಘಲಿಬಾಫ್ ಬೆಲೆ ಏರಿಕೆ ಬಗ್ಗೆ ಹಾಕಿರುವಂತಹ ಪೋಸ್ಟ್ ಅನ್ನು ನಾವು ಗಮನಿಸಬೇಕು. ಈಗಿರುವ ಅಂಕಿಅಂಶಗಳನ್ನು ಇವತ್ತಿಗಷ್ಟೇ ಆನಂದಿಸಿ, ಯಾಕಂದರೆ ಹಾರ್ಮುಜ್ಗೆ ದಿಗ್ಬಂಧನ ಹಾಕಿರೋದ್ರಿಂದ ನಾವು ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆಯನ್ನು $4ರಿಂದ $5 ಹೆಚ್ಚಿಸ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಎಕ್ಸ್ ಖಾತೆಯಲ್ಲಿ ಹಾಕಿರುವಂತಹ ಪೋಸ್ಟ್ನಲ್ಲಿ ಒಂದು ಕೋಡ್ ವರ್ಡ್ ಕೂಡ ಇದೆ. ಅದುವೇ BSOH ಅಂತ. ಬಿ ಅಂದರೆ ಬ್ಲಾಕೇಡ್, ಅಂದರೆ ದಿಗ್ಬಂಧನ ಅಂತ. ಎಸ್ ಅಂದರೆ ಸ್ಟ್ರೈಟ್ ಅಂತ, ಜಲಮಾರ್ಗ ಅಂತೇಳಿ. ಇನ್ನು ಓ ಅಂದರೆ ಆಫ್ ಆಯಿಲ್, ಎಚ್ ಅಂದರೆ ಹಾರ್ಮುಜ್ ಅಂತ ಒಂದು ಅರ್ಥ ಆದರೆ, ಇನ್ನೊಂದು ಹೈಕ್ ಅಂದರೆ ಬೆಲೆ ಏರಿಕೆ ಅಂತಲೂ ಕೂಡ ಆಗುತ್ತೆ. ಸೊ ಹಾರ್ಮುಜ್ ಜಲಮಾರ್ಗಕ್ಕೆ ದಿಗ್ಬಂಧನ ಹಾಕಿದ್ದಕ್ಕೆ ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇರಾನ್ನ ಸ್ಪೀಕರ್ ಜಗತ್ತಿಗೆ ಕೊಟ್ಟಿರುವಂತಹ ರಾಜ್ಯದಲ್ಲಿ ಇನ್ನೊಂದು ತಿಂಗಳು ಕಳೆದರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಅಂದರೆ ಮುಂದಿನ ತಿಂಗಳು ಮೇ 20 ಬಂತು ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ 3 ವರ್ಷ ಪೂರ್ಣ ಆಗುತ್ತೆ. 2.5 ವರ್ಷಕ್ಕೆ ಬದಲಾವಣೆ ಆಗಬೇಕು ಅಂತ ಶುರುವಾಗಿದ್ದಂತಹ ಕೂಗು ಈಗ 3 ವರ್ಷ ಪೂರೈಕೆ ಆಗುವವರೆಗೂ ಕೂಡ ಮುಂದುವರಿತಾ ಸಾಗಿದೆ. ಹೀಗಿರುವಾಗಲೇ ಸಂಪುಟ ಪುನರ್ರಚನೆ ಮಾಡಿ ಅಂಥೇಳಿ ದೆಹಲಿಗೆ ಕೈ ಶಾಸಕರ ಒಂದು ದಂಡು ಹೋಗಿದೆ. ಸಂಪುಟ ಪುನರ್ರಚನೆಗೆ ಒತ್ತಡ ಹೇರೋದಕ್ಕೆ ಹಿರಿಯ ಮತ್ತು ಕಿರಿಯ ಶಾಸಕರೆಲ್ಲರೂ ಕೂಡ ದೆಹಲಿಗೆ ದಾಂಗುಡಿ ಇಟ್ಟಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರ ಮಾಡ್ತಾ ಇದ್ದಾರೆ. ಸಂಪುಟದಲ್ಲಿ ಹಿರಿಯ ಶಾಸಕರಿಗೆ ಅವಕಾಶ ಕೊಡಿ ಅನ್ನೋ ಅಜೆಂಡಾ ಇಟ್ಕೊಂಡು ಹೋಗಿದ್ದಾರೆ. ಯಾರ್ಯಾರು ದೆಹಲಿಗೆ ಹೋಗಿದ್ದಾರೆ ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಶಿರಾ ಶಾಸಕ ಹಾಗೂ ರಾಜ್ಯ ಸರ್ಕಾರದ ನವದೆಹಲಿ ಪ್ರತಿನಿಧಿ TB ಜಯಚಂದ್ರ ಈ ಬಾರಿಯ ಉಸ್ತುವಾರಿ ವಹಿಸಿರೋ ಸೀನಿಯರ್ ಲೀಡರ್.
ಚಾಮರಾಜನಗರ ಶಾಸಕ ಸಿ ಪುಟ್ರಂಗ್ ಶೆಟ್ಟಿ, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಆನೇಕಲ್ ಶಾಸಕ ಬಿ ಶಿವಣ್ಣ, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್, ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ, ತಿಪಟೂರು ಶಾಸಕ ಕೆ ಷಡಕ್ಷರಿ, ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ, ರೋಣ ಶಾಸಕ ಜಿಎಸ್ ಪಾಟೀಲ್, ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಅಫ್ಜಲ್ಪುರ ಶಾಸಕ ಎಂವೈ ಪಾಟೀಲ್, ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲೆ, ಬೀಳಗಿ ಶಾಸಕ ಜೆಟಿ ಪಾಟೀಲ್, ಅರಸೀಕೆರೆ ಶಾಸಕ ಕೆಎನ್ ಶಿವಲಿಂಗೇಗೌಡ, ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ, ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ, ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹಾಗೂ ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ ಈಗಾಗಲೇ ದೆಹಲಿ ಸೇರ್ಕೊಂಡಿದ್ದಾರೆ. ಹೀಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ನಿಂತು ಕೆಲ ಶಾಸಕರು ಪೋಸ್ ಕೊಡ್ತಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಇಟ್ಕೊಂಡಿರೋದು ಒಂದೇ ಒತ್ತಾಸೆ ಅವರಿಗೆಲ್ಲರಿಗೂ ಸಂಪುಟ ಪುನರ್ರಚನೆ ಮಾಡಬೇಕು, ನಮಗೂ ಒಂದು ಅವಕಾಶವನ್ನು ಕೊಡಿ ಅನ್ನುವಂಥದ್ದು. ಕೊಟ್ಟಿರೋದು ನಿಜ. ಅವ್ರು ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಅವ್ರು ಎಚ್ಚರಿಕೆ ಕೊಡಬೇಕು, ಅವ್ರು ಡ್ಯೂಟಿ ಮಾಡಿದ್ದಾರೆ. ನಾವು ಏನಾದ್ರು ಮಿತಿ ಮೀರಿ ಹೋದ್ರೆ ಆಕ್ಷನ್ ತಗೊಂಡು, ನಾವು ಮಿತಿ ಮೀರಿ ಹೋಗೋದಲ್ಲ, ಮಿತಿ ಮೀರಿ ಒಳಗೆ ಇದೀವಿ ನಾವು. ಅದರಿಂದ ನಾವು ಪಾರ್ಟಿ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಏನಿಲ್ಲ. ನಮ್ದು ಒಂದೇ ಒಂದು ಪಾಯಿಂಟು, 2.5 ವರ್ಷ ಆದಮೇಲೆ ಸುರ್ಜೇವಾಲ ಅವ್ರು ಹೇಳಿದರು ಎಲ್ಲರೂ ಚೇಂಜ್ ಮಾಡಿ ನಿಮಗೆಲ್ಲ ಅವಕಾಶ ಕೊಡ್ತೀವಿ. ಯಾಕಂದರೆ ಆದವರೇ 4 ಸರಿ 5 ಸರಿ ಅವರೇ ಮಿನಿಸ್ಟರ್ ಇದ್ರೆ ನಾವೇ ಹಾಕಿರ್ಬೇಕು. ನಾವು ಎಲ್ಲ ಸೀನಿಯರ್ಸ್ ಅಲ್ಲಪ್ಪ, ನಮಗೂ ಚಾನ್ಸ್ ಕೊಡಿ ಅಂತ ಕೇಳಿ ಅವ್ರು ಕರೆಕ್ಟ್ ನೀವು ಹೇಳೋದು ನಿಮಗೂ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕೇಳ್ತಾ ಇದ್ದೀವಿ. ಇದು ನಮ್ಮ ಈ ಒಂದು ರೀಶಫಲನ್ನು ಮಾಡಿ ನಮ್ಗೆ ಅವಕಾಶ ಮಾಡಿಕೊಡಿ, ಕೊಟ್ಟ ಮಾತ್ರ ಅಂತ ಕೇಳಕ್ಕೆ ಬಂದ ಬಿಟ್ಟರೆ ಪಕ್ಷದ ವಿರುದ್ಧವಾಗಲಿ ಪಕ್ಷಕ್ಕೆ ಮುಜುಗರ ಆಗತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಮಾತು ಮೇಲೆ ಗೌರವ ಇದೆ. ನಾವು ನಮ್ಮ ನಾಯಕರ ಹತ್ರ ಬಂದು ನಾವು ಅವ್ರಿಗೆ ಹೇಳೇ ಬಂದಿದ್ದೀವಿ. ಹಾಗಾಗಿ ರೀಶಫಲ್ ಮಾಡೋದಕ್ಕೆ ನಮ್ಮ ಒತ್ತಾಯ ಇದೆ. ಅದಕ್ಕೋಸ್ಕರ ಗೌರವಾನ್ವಿತ ಖರ್ಗೆ ಸಾಹೇಬರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ. ಇದರ ನಡುವೆ ಶಾಸಕರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಕೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಪಕ್ಷದ ಹಿತಮಿತ ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗಿದೆ. ಇಲ್ಲಿ ಇತಿಮಿತಿಯನ್ನು ಮೀರಿ ಏನಾದರೂ ನೀವು ಮಾತಾಡಿದರೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗತ್ತೆ. ಮತ್ತು ಅವರು ಇದರ ಟೈಮಿಂಗ್ ಬಗ್ಗೆಯೂ ಕೂಡ ಈ ಟೈಮಲ್ಲಿ ಹೋಗಿದ್ದು ಯಾಕೆ ಅನ್ನುವಂಥ ರೀತಿಯಲ್ಲೂ ಕೂಡ ಶಿವಕುಮಾರ್ ಅವರು ಶಾಸಕರ ದೆಹಲಿ ಟ್ರಿಪ್ಪನ್ನು ಪ್ರಶ್ನಿಸಿದ್ದಾರೆ. ಹೋಗಲಿ ಪಾಪ ಬೇಡ ಅಂತಂದವ್ರು, ಹೋಗ್ಲಿ, ನನ್ನದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಒತ್ತಾಯ ಮಾಡಿದ್ರೆ ಮಾಡಲಿ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ಥರ ನೀವು ಹೇಳ್ತೀರಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಇನ್ನು ಕಾಂಗ್ರೆಸ್ ಸರ್ಕಾರದ ಈ ಕುರ್ಚಿ ಕಚ್ಚಾಟ ಬಿಜೆಪಿಯವರಿಗೂ ಕೂಡ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಾಂಗ್ರೆಸ್ ಕೆಲೆಗಳ ಮೇಲೆ ರಾಜಕೀಯವಾಗಿ ಆರೋಪವನ್ನು ಮಾಡಿದ್ದಾರೆ. 38ಕ್ಕೂ ಹೆಚ್ಚು MLAಗಳು ಮತ್ತೊಂದು ಕಡೆ ಮಂತ್ರಿಮಂಡಲದ ವಿಸ್ತರಣೆ ಆಗಬೇಕು ಅಂತೇಳಿ ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯ ಫಲಿತಾಂಶದ ನಂತರ ಮೇ 4ನೇ ತಾರೀಕೇನೋ ಈ ಬೈ ಎಲೆಕ್ಷನ್ ರಿಸಲ್ಟ್ ಬರ್ತದೆ. ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದರ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ನಿಮಗೆಲ್ಲರೂ ಕೂಡ ಸಿಗ್ತಾ ಇದೆ. ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠಕ್ಕೆ ಭ್ರಷ್ಟಾಚಾರದ ಭೂತ ಆವರಿಸಿಕೊಂಡಿದೆ. ವಚನಾನಂದ ಸ್ವಾಮೀಜಿ ಮತ್ತು ಟ್ರಸ್ಟ್ಗಳ ನಡುವೆ ಜಗಳದಲ್ಲಿ 15 ಕೋಟಿ ರೂಪಾಯಿ ಗಾಯಬಾಗಿದೆ. ಪಂಚಮಸಾಲಿ ಸಮುದಾಯದ ಉದ್ಧಾರಕ್ಕೆ ಅಂತೇಳಿ, ಪಂಚಮಸಾಲಿ ಗುರುಪೀಠಕ್ಕೆ ಅಂತ ಹೇಳಿ ಸರ್ಕಾರ ಕೊಟ್ಟಂತಹ ಹಣ ನುಂಗಿದ್ಯಾರು ಅನ್ನೋದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಆದರೆ ಸ್ವಾಮೀಜಿಯವರು ಟ್ರಸ್ಟಿಗಳು ವೈಯಕ್ತಿಕ ಜಗಳಕ್ಕೆ ಇಳಿದಿದ್ದಾರೆ. ಇಲ್ಲಿ ಹರಿಹರದ ಪಂಚಮಸಾಲಿ ಮಠದಲ್ಲಿ ಅಕ್ರಮ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಮಠದ ದೇಣಿಗೆ ಹಣ ಮತ್ತು ಸರ್ಕಾರ ನೀಡಿರುವ 15 ಕೋಟಿಗೂ ಹೆಚ್ಚು ಹಣದ ಲೆಕ್ಕ ಕೊಡುವಂತೆ ಆಗ್ರಹಿಸಿ ಮಠದ ಟ್ರಸ್ಟ್ ಸದಸ್ಯರು ಮೀಟಿಂಗ್ ಮಾಡಿದರು. ಮಠದ ನಿಯಮ ಪಾಲಿಸುತ್ತಿಲ್ಲ ಎಂಬ ಕಾರಣಕ್ಕೆ ವಚನಾನಂದ ಶ್ರೀಗಳನ್ನು ಪದಚ್ಯುತಗೊಳಿಸುವಂತಹ ನಿರ್ಧಾರಕ್ಕೆ ಮಠದ ಟ್ರಸ್ಟಿಗಳು ಬಂದಿದ್ದಾರೆ. ಇಲ್ಲಿ ನಮಗೆ ಮಠದ ಲೆಕ್ಕ ಕೊಡಿ ಅಂತೇಳಿ ಆಗ್ರಹಿಸಿ ಮಠದ ಹೊರಗಡೆ ಪಂಚಮಸಾಲಿ ಮುಖಂಡರು ಪ್ರತಿಭಟನೆಯನ್ನು ಮಾಡಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ನಿಷೇಧಾಜ್ಞೆಯನ್ನು ಕೂಡ ಹೇರಿದರು. ನಿಷೇಧಾಜ್ಞೆ ನಡುವೆಯೂ ಮಠದ ಮುಂದೆ 100 ಜನ ಸೇರಿ ಪ್ರತಿಭಟನೆ ಮಾಡಿದರು. ಈ ವೇಳೆ 50ಕ್ಕೂ ಹೆಚ್ಚು ಜನರನ್ನು ಪೊಲೀಸರು ಬಂಧಿಸುವಂತಹ ಕೆಲಸವನ್ನು, ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದರು. ಇದರ ನಡುವೆನೇ ವಚನಾನಂದ ಸ್ವಾಮೀಜಿಯವರನ್ನ ಹರಿಹರ ಪಂಚಮಸಾಲಿ ಪೀಠದಿಂದ ಪದಚ್ಯುತಿಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಠದಲ್ಲಿ ವಚನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಭಕ್ತರು ಮತ್ತು ಸಮುದಾಯದ ಮುಖಂಡರ ಪ್ರತ್ಯೇಕ ಸಭೆ ನಡೆದಿದೆ.
ಈ ಸಭೆಯಲ್ಲಿ ಅಂದರೆ ಸ್ವಾಮೀಜಿಯವರು ಕರೆದಂತಹ ಸಭೆಯಲ್ಲಿ JDSನ ಮಾಜಿ ಶಾಸಕ HS ಶಿವಶಂಕರ್, ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ, ಬಿಜೆಪಿ ಮುಖಂಡ BG ಅಜಯ್ ಕುಮಾರ್, ಮಠದ ಆಡಳಿತಾಧಿಕಾರಿ ರಾಜ್ಕುಮಾರ್, ಪಂಚಮಸಾಲಿ ಮುಖಂಡರಾದ ಪರಮೇಶ್ವರ ಗೌಡ, ಹೊನ್ನಾಳಿ ಬಾಬಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಜಯ್ ಕುಮಾರ್ ಅವರಿಗೂ ಮತ್ತೆ ಶಿವಶಂಕರ ಹೀಗೆ ಒಂದು ಕಡೆ 15 ಕೋಟಿ ಎಲ್ಲೋಯ್ತು, ಹಣದ ಲೆಕ್ಕ ಕೊಡಿ ಅಂತ ಹೇಳುವಂಥ ಕ್ಯಾಂಪೇನು. ಹೀಗೆ ಕ್ಯಾಂಪೇನ್ ಮಾಡುವಂಥವ್ರು ಸ್ವಾಮೀಜಿಯವರ ಪರವಾಗಿಯೂ ಕೂಡ ಇದ್ದಾರೆ. ಇಲ್ಲಿ 15 ಕೋಟಿ ಹಣ ಎಲ್ಲೋಯ್ತು ಲೆಕ್ಕ ಕೊಡ್ರಪ್ಪ ಅಂದರೆ ವಚನಾನಂದ ಸ್ವಾಮೀಜಿ ಶ್ವಾಸಪೀಠ, ಹರಿಹರ ಪೀಠ ಎರಡರಲ್ಲೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಮೊದಲು ಅವರು ಕೆಳಗಿಳಿಬೇಕು ಅಂಥೇಳಿ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ. ಕೊನೆಗೆ ಲೆಕ್ಕಪತ್ರ ವಿಚಾರವಾಗಿ ಹರಿಹರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಲಾಗಿದೆ. ನಾವು ಏನಾದರೂ ನಿರ್ಣಯ ತಗೊಂಡಿದ್ರೆ ಸಮಾಜದ ಎಲ್ಲ ಮೂಲೆಗಳಿಂದ ಬಂದಂಥ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಿರ್ಣಯ ತಗೊಂಡಿಲ್ಲ ಹೊರತಾಗಿ ಇದು ಟ್ರಸ್ಟಿನ ವೈಯಕ್ತಿಕ ನಿರ್ಣಯ ಅಲ್ಲ, ಸಮಾಜದ ನಿರ್ಣಯ ಅಂತ ಮಾಡ್ಕೊಂಡಿವಿ. ಆಮೇಲೆ ಯಾವುದೇ ಸಮಾಜದಾಗ ಆದರೂ ಸಹಿತ ಪ್ರೋ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತೈತಿ. ಸೊ ಕೆಲವೊಂದು ಮಂದಿ ಅದಕ್ಕೆ ಇದ್ದೇ ಇರ್ತಾರೆ, ಅದನ್ನ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಮಾಡ್ತೀವಿ, ಅದನ್ನ ಈಗ ಹೆಂಗೆ ಹೇಳೋಕ್ಕಾಗತ್ತೆ, ಪ್ರಸಂಗ ಹೆಂಗೆ ಬರ್ತ ಹಂಗೆ ಹೊಂದ್ಕೊಂತೀವಿ. ಪಂಚಮಸಾಲಿ ಸಮಾಜ ಧಾರ್ಮಿಕ ಹಿನ್ನೆಲೆ ಮಾಡಬೇಕಂತ ತಿಳ್ಕೊಂಡು 2008ರಲ್ಲಿ ಈ ಪೀಠ ಸ್ಥಾಪನೆ ಆಯಿತು. ಸ್ವಾಭಿಮಾನ, ಸ್ವಾವಲಂಬನೆ, ಸಹಕಾರ, ಸಂಘಟನೆ, ಸಹಬಾಳ್ವೆ ತತ್ವ ಮುಖಾಂತರ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದಕ್ಕೆ ತದ್ವಿರುದ್ಧವಾಗಿ ಸಮಾಜದ ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಇರುವುದರಿಂದ ಅನಿವಾರ್ಯವಾಗಿ ಹಲವಾರು ಬಾರಿ ವಿನಂತಿ ಮಾಡಿಕೊಂಡು ಕಿತ್ತುಕೊಳ್ಳೋಕ್ಕೆ ನಾವು ವಿನಂತಿ ಮಾಡಿಕೊಂಡ್ವಿ. ಆದಾಗ್ಯೂ ಸಾಧ್ಯ ಆಗಲಿಲ್ಲ. ಭಾರವಾದ ಮನಸ್ಸಿಂದ ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಹೀಗೆ ಟ್ರಸ್ಟ್ಗಳೆಲ್ಲ ಸೇರಿ ಸ್ವಾಮೀಜಿಯನ್ನು ಪದಚ್ಯುತಿಗೊಳಿಸಿದರು. ಆದರೆ ಟ್ರಸ್ಟ್ಗಳ ವಿರುದ್ಧ ವಚನಾನಂದ ಸ್ವಾಮೀಜಿಯವರು ಭಾಷಣ ಶುರು ಮಾಡಿದರು. ಭಕ್ತನೇ ಭೂಮಿ ಮೇಲಿನ ಭಗವಂತ, ಈ ಪಾಠ ಇಲ್ಲಿರುವಂತಹ ಪೀಠ ಇದು 12 ಜನರದ್ದಲ್ಲ, ಸಮಸ್ತ ಪಂಚಮಸಾಲಿ ಜನರದ್ದು, ಕಳ್ಳರಂತೆ ಬಂದು ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಕೈಗೆ ಕೊಟ್ಟಿಲ್ಲ ಅಂತೆಲ್ಲ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಮಠದ ವಿಚಾರದಲ್ಲಿ, ಅದರಲ್ಲಿ ವಿಶೇಷವಾಗಿ ತನ್ನನ್ನು ಪದಚ್ಯುತಿಗೊಳಿಸಿದಂತಹ ವಿಚಾರದಲ್ಲಿ ಹಿಂದೂ ವಿರೋಧಿಗಳು, ಲಿಂಗಾಯತ ವಿರೋಧಿಗಳ ಕೈವಾಡ ಇದೆ ಅಂತ ಹೇಳಿ ಸ್ವಾಮೀಜಿ ಹೇಳ್ತಿದ್ದಾರೆ. ಇವರಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. ಗುರುಗಳಾಗಿರುವಂಥ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ, ಅದರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ. ಪಕ್ಕ ಆಂಟಿ ಹಿಂದೂಗಳಿದ್ದಾರೆ ಇದರಲ್ಲಿ, ಕೆಲವರು ಪಕ್ಕ ಆಂಟಿ ಹಿಂದೂಗಳಿದ್ದಾರೆ. ಆ ಟ್ರಸ್ಟಿಗಳ ಅವ್ರ ಹೆಸರು ಕೂಡ ನಾನು ಹೇಳಬಲ್ಲೆ, ಸಮಯ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಆಂಟಿ ಲಿಂಗಾಯತರಿದ್ದಾರೆ ಅವರು. ಇವತ್ತಿಗೂ ನಿಮ್ಗೆ ಗೊತ್ತಿರಲಿ, ಮಠದಲ್ಲಿ ನಾವು 5 ವರ್ಷಗಳ ಕಾಲ ಬಸವನ ಪುಟ ಕೊಟ್ಟಿಲ್ಲ ನಮಗೆ. ಇನ್ನು ಪಂಚಮಸಾಲಿ ಹರಿಹರ ಪೀಠದಲ್ಲಿ ಆಗ್ತಿರುವಂತಹ ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಆದರೆ ಜನ ಕೇಳ್ತಿರುವಂಥದ್ದು 15 ಕೋಟಿ ಏನಾಯಿತು ಅಂತ. ಪಂಚಮಸಾಲಿಗಳ ಶ್ರೇಯೋಭಿವೃದ್ಧಿಗೆ ಸರ್ಕಾರ ಫಂಡ್ ಕೊಟ್ಟಿದೆ. ಹರಿಹರ ಪೀಠಕ್ಕೆ 15 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಆದರೆ ಈ 15 ಕೋಟಿ ನುಂಗಿದ್ದಾರೆ ಅಂತ ಇಲ್ಲಿವರೆಗೆ ಬರೀ ಆರೋಪ ಪ್ರತ್ಯಾರೋಪಗಳನ್ನಷ್ಟೇ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು 15 ಕೋಟಿ ರೂಪಾಯಿಗಳನ್ನು ನುಂಗಿದ್ಯಾರು ಅನ್ನೋದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಅವ್ಯವಹಾರದಲ್ಲಿ ಹೆಣ್ಣು, ರಾಜಕೀಯದ ಬೆಸುಗೆಯೂ ಕೂಡ ಬೆಸೆದುಕೊಳ್ತಾ ಇದೆ. ಆ ರೀತಿಯಾದಂತಹ ಆರೋಪಗಳು ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಸರ್ಕಾರದಿಂದ ಲೆಕ್ಕಪತ್ರದ ಬಗ್ಗೆ ಆದಷ್ಟು ಬೇಗನೆ ತನಿಖೆ ಆಗಬೇಕು. ಹಾಗಾದಾಗ ಮಾತ್ರನೇ ಈ ಕಳ್ಳರು ಯಾರು ಅನ್ನೋಂಥದ್ದು ಗೊತ್ತಾಗೋದಕ್ಕೆ ಸಾಧ್ಯ. ಆದಷ್ಟು ಬೇಗ ಸರ್ಕಾರ ಸಮಿತಿಯನ್ನು ರಚಿಸಿ 15 ಕೋಟಿ ರೂಪಾಯಿಯ ಹಣವಾದ ಅಸಲು ಎತ್ತನ ಹೊರಗೆ ತರುತ್ತಾ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇನ್ನು ದೆಹಲಿ, ಉತ್ತರ ಪ್ರದೇಶ ನಡುವಿನ ನೋಯ್ಡಾದಲ್ಲಿ ಇವತ್ತು ಕಲ್ಲು ತೂರಾಟ ಆಗಿದೆ. ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಕಾರ್ಖಾನೆಗಳನ್ನು ಧ್ವಂಸ ಮಾಡಿದ್ದಾರೆ. ಮಾಲೀಕರ ತಪ್ಪು, ಕಾರ್ಮಿಕರ ಕೋಪ ಇವತ್ತು ಸಾವಿರಾರು ಕುಟುಂಬಗಳನ್ನು ಬೀದಿಗೆ ತಂದಿದೆ. ನೋಯ್ಡಾದ ಕೈಗಾರಿಕಾ ಪ್ರದೇಶದ ಹೊಸೇರಿ ಕಾಂಪ್ಲೆಕ್ಸ್ನಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟರಿ ನೌಕರರು ಬೀದಿಗಿಳಿದಿದ್ದು, ಸಂಬಳ ಹೆಚ್ಚಿಸ್ತಾ ಇಲ್ಲ, ಕೆಲಸ ಜಾಸ್ತಿ ಕೊಡ್ತಿದ್ದಾರೆ, PF ESIಗೂ ಕೂಡ ನಮ್ಮ ಸಂಬಳದಲ್ಲೇ ಕಿತ್ಕೊಳ್ತಿದ್ದಾರೆ, ನ್ಯಾಯ ಬೇಕು ಅಂತ ಪ್ರತಿಭಟನೆಯನ್ನು ಮಾಡ್ತಿದ್ರು. ಯಾವಾಗ ಗಾರ್ಮೆಂಟ್ಸ್ ಮಾಲೀಕರು ಪ್ರತಿಭಟನೆಗೆ ಬಗ್ಗಲಿಲ್ವೋ ಹಾಗೂ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಕಾರ್ಖಾನೆಗೆ, ಗಾರ್ಮೆಂಟ್ಸ್ ವಾಹನಗಳಿಗೆ ಬೆಂಕಿ ಹಚ್ಚಿ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. 4 ದಿನಗಳಿಂದ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಕಷ್ಟ ಕೇಳಲಿಲ್ಲ ಅಂತ ಕಲ್ಲು ತೂರಾಟ ಮಾಡಿದ್ರು. ಪೊಲೀಸರು ಅಡ್ಡ ಬಂದಾಗ ಅವರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಪೊಲೀಸ್ ವಾಹನಗಳನ್ನು ಕೂಡ ಧ್ವಂಸ ಮಾಡಿ ಕಾರ್ಮಿಕರು ಬೆಂಕಿ ಹಚ್ಚಿದ್ದಾರೆ.
ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಹೈಕಮಾಂಡ್ ಶಿಸ್ತು ಕ್ರಮಕ್ಕೆ ಮುಂದಾಗಿದೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಸಚಿವ ಜಮೀರ್ಗೆ ಡಿಸಿಎಂ ಪಟ್ಟಕ್ಕೆ ಬೇಡಿಕೆ ಇಡಲಾಗಿದೆ. ಬೆಂಬಲಿಗರು ಜಮೀರ್ ಜೊತೆಗೆ ನಾವಿದ್ದೇವೆ ಅಂತೇಳಿ ಪೋಸ್ಟ್ ಹಾಕಿದ್ದು ಭಾರೀ ಚರ್ಚೆಗೀಡಾಗಿದೆ. ಉಪಚುನಾವಣೆ ಭಿನ್ನಮತದಿಂದ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ನಜೀರ್ ಅಹಮದ್ ಅವರ ಮೇಲೆ ಒತ್ತಡ ಹೆಚ್ಚಾಗ್ತಿದೆ. ಈ ಬೆನ್ನಲ್ಲೇ ನಜೀರ್ ಬೆನ್ನಿಗೆ ಮುಸ್ಲಿಂ ಮುಖಂಡರು ನಿಂತಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಭಾಗದಿಂದ 106 ಮಂದಿ ಆಗಮಿಸಿ ಬೆಂಬಲ ಸೂಚಿಸಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ದೂರುದಾರೆ ಉಲ್ಟಾ ಹೊಡೆದಿದ್ದಾರೆ. ಮಹಿಳೆಯ ವಿಡಿಯೋ ರಿಲೀಸ್ ಮಾಡಲಾಗಿದ್ದು, ಸ್ವಾಮೀಜಿ ಮೇಲೆ ನಾನೇ ದೂರು ನೀಡಿಲ್ಲ, ನನ್ನ ಹೆಸರಲ್ಲಿ ಯಾರು ಅಪಪ್ರಚಾರ ಮಾಡಿದ್ದಾರೆ, ನಾವು ಗುರುಗಳ ಬಳಿ ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮೈಸೂರು ಡಿಸಿ ಆಗಿದ್ದಾಗ ಬಟ್ಟೆ ಬ್ಯಾಗ್ ಖರೀದಿ ಅಕ್ರಮ ಆರೋಪ ಸಂಬಂಧ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ. ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆಗೆ ತನಿಖೆಗೆ ನಿರ್ದೇಶಿಸಿದ್ದ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಹೀಗಾಗಿ ಸಿಂಧೂರಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸಿಗರೇಟ್ ಸೇದುತ್ತಿದ್ದ ಯುವತಿ ಹಾಗೂ ಇಬ್ಬರು ಯುವಕರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಬೆಂಗಳೂರಿನ ಡಿಜೆ ಹಳ್ಳಿಯ ಕನಕ ನಗರದಲ್ಲಿ ಈ ಘಟನೆ ನಡೆದಿದೆ. ಸ್ಥಳೀಯ 7-8 ಯುವಕರಿಂದ ಏಕಾಏಕಿ ಹಲ್ಲೆ ನಡೆಸಲಾಗಿರುವಂಥದ್ದು. ಸುಮೋಟೋ ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಎಸ್ಐಆರ್ನಿಂದ ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗಿದೆ, ಹೀಗಾಗಿ ಪಶ್ಚಿಮ ಬಂಗಾಳ ಚುನಾವಣೆ ರದ್ದುಗೊಳಿಸಬೇಕು ಅಂತ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಅರ್ಜಿಯನ್ನು ಅಕಾಲಿಕ ಅಂತ ನ್ಯಾಯಪೀಠ ಕರೆದಿದೆ. ಬಿಹಾರದ ಸುದೀರ್ಘ ಸಿಎಂ ಆಗಿದ್ದ ನಿತೀಶ್ ಕುಮಾರ್ ನಾಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಬೆಳಗ್ಗೆ 11 ಗಂಟೆಗೆ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗಿಯಾಗಿ ನಂತರ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತೊಂದೆಡೆ ನಾಳೆಯೇ ಶಾಸಕಾಂಗ ಪಕ್ಷದ ಹೊಸ ನಾಯಕನ ಆಯ್ಕೆ ನಡೆಸುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಡೆದ ನಾರಿ ಶಕ್ತಿ ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದರು. ಕೇಂದ್ರ ತರ್ತಾ ಇರುವಂತಹ ಬಿಲ್ನಿಂದಾಗಿ ಪಂಚಾಯತ್ನಿಂದ ಪಾರ್ಲಿಮೆಂಟ್ವರೆಗೆ ಮಹಿಳೆಯರ ಪ್ರಾತಿನಿಧ್ಯ ಹೆಚ್ಚಲಿದೆ ಅಂತ ಮೋದಿ ಹೇಳಿದರು. ನಾವು ನಾರಿ ಶಕ್ತಿ ವಿಧೇಯಕ ವಿರೋಧಿಗಳಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿದ್ದಾರೆ. ಮಹಾರಾಷ್ಟ್ರದ ಥಾಣೆ ಬಳಿ ಭೀಕರ ಅಪಘಾತದಲ್ಲಿ 11 ಮಂದಿ ಸಾವಿಗೀಡಾಗಿದ್ದಾರೆ. ಜನರನ್ನು ಹೊತ್ತೊಯ್ತಾ ಇದ್ದ ವ್ಯಾನ್ಗೆ ಎದುರಿನಿಂದ ಬಂದ ಸಿಮೆಂಟ್ ಮಿಕ್ಸರ್ ಲಾರಿ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ 8 ಮಂದಿ ಮಹಿಳೆಯರು 3 ಪುರುಷರು ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ. ಚಂಬಾ ಜಿಲ್ಲೆಯ ಚರ್ಚ್ ಸಬ್ ಡಿವಿಷನ್ನ ಹಲವೆಡೆ ಭೂಕುಸಿತವಾಗಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಕುಸಿತ ಪ್ರದೇಶದ ಸುತ್ತಮುತ್ತ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಗಾನ ಕೋಗಿಲೆ ಆಶಾ ಭೋನ್ಸ್ಲೆ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆಯಲ್ಲಿ ಸಿಎಂ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು, ನಟನಟಿಯರು ಭಾಗಿಯಾಗಿದ್ದರು. ನೈಜೀರಿಯಾದಲ್ಲಿ ಬೋಕೋ ಹರಾಮ್ ಭಯೋತ್ಪಾದಕರ ಮೇಲೆ ವೈಮಾನಿಕ ದಾಳಿ ನಡೆಸಲಾಗಿದೆ. ಆದರೆ ಈ ದಾಳಿಯಲ್ಲಿ 100ಕ್ಕೂ ಹೆಚ್ಚು ನಾಗರಿಕರು ಸಾವಿಗೀಡಾಗಿದ್ದು 35ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಯೋಬೆ ರಾಜ್ಯದ ಜೆಲ್ಲಿ ಗ್ರಾಮದಲ್ಲಿ ನಡೆದ ಏರ್ ಸ್ಟ್ರೈಕ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆ ಮಾಡ್ತಾ ಇದ್ದ ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಶಂಕಿತ ಡ್ರಗ್ಸ್ ಬೋಟ್ಗಳ ಮೇಲೆ ಅಮೆರಿಕ ಮಿಲಿಟರಿ ಪಡೆ ದಾಳಿ ನಡೆಸಿದ್ದು 5 ಸಾವಿಗೀಡಾಗಿದ್ದಾರೆ. ಈ ಕುರಿತ ವಿಡಿಯೋ ರಿಲೀಸ್ ಆಗಿದೆ. ಆಸ್ಟ್ರೇಲಿಯಾ ತನ್ನ 125 ವರ್ಷಗಳ ಇತಿಹಾಸದಲ್ಲಿಯೇ ಮೊದಲ ಮಹಿಳಾ ಸೇನಾ ಮುಖ್ಯಸ್ಥೆಯನ್ನು ನೇಮಕ ಮಾಡಿದೆ. ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೋಯಿಲ್ರನ್ನ ಹೊಸ ಸೇನಾ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ. ಜುಲೈನಲ್ಲಿ ಸುಸಾನ್ ಕೋಯಿಲ್ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಮರಳುಗಾಡಿನಿಂದಲೇ ಕೂಡಿರುವ ಸೌದಿ ಅರೇಬಿಯಾದಲ್ಲಿ ಭಾರೀ ಪ್ರವಾಹ ಸೃಷ್ಟಿಯಾಗಿದೆ. ರಿಯಾದ್ನ ಹಲವೆಡೆ ಪ್ರವಾಹದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಕೆಲವೆಡೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಜಪಾನ್ನ ಸಕುರಾಜಿಮಾದಲ್ಲಿ ಭಾರೀ ಪ್ರಮಾಣದ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. 3400 ಮೀಟರ್ ಎತ್ತರಕ್ಕೆ ಬೃಹತ್ ಹೊಗೆ ಆವರಿಸಿಕೊಂಡಿದೆ. ಈ ದೃಶ್ಯ ಸ್ಥಳೀಯರ ಮೊಬೈಲ್ಗಳಲ್ಲಿ ಸೆರೆಯಾಗಿದೆ. 14 ದಿನಗಳ ಕಾಲ ಮಣ್ಣಿನಡಿ ಸಿಲುಕಿದ್ರು ಕಾರ್ಮಿಕನೋರ್ವ ಪವಾಡ ಸದೃಶವಾಗಿ ಬದುಕುಳಿದಿದ್ದಾನೆ. ಮೆಕ್ಸಿಕೋದಲ್ಲಿ ಗಣಿಗಾರಿಕೆ ವೇಳೆ ಒಂದು ಭಾಗ ಕುಸಿದಿತ್ತು. ಈ ವೇಳೆ ನೆಲದಡಿ ಕಾರ್ಮಿಕ ಸಿಲುಕಿಕೊಂಡಿದ್ದ. ಬರೋಬ್ಬರಿ 300 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ.